ನಮಸ್ತೆ ಸರ್. ನಮಸ್ಕಾರ. ಸರ್ ನಿನ್ನೆ ಅಲ್ಲಿ ಒಂದು ಸರತ್ ಇನ್ಸಿಡೆಂಟ್ ಆಯ್ತಲ್ಲ ಸರ್, ಅಂದ್ರೆ ಆಕ್ಸಿಡೆಂಟ್ ಆದೊಂದು ಹೌದು. ಡೆತ್ ಆಯ್ತಲ್ಲ, ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಇದು ಇನ್ಸಿಡೆಂಟ್ ತುಂಬಾ ಅಂದ್ರೆ ಈ ರೀತಿ ಆಗ್ಬಾರ್ದು. ಹಾ. ಯಾಕೆಂದ್ರೆ ಇವಾಗ ಏನಾಗಿದೆ ಅಂದ್ರೆ ಸಿಸ್ಟಮ್ ಅಲ್ಲಿ ಹ್ಮ್. ಜನರಿಗೆ ಒಂಥರ ಜನರದ್ದು ಕೂಡ ಇದರಲ್ಲಿ ಅಂದ್ರೆ ಈ ಸಿಸ್ಟಮ್ ಬಗ್ಗೆ ಮಾತಾಡ್ಬೇಕು. ಈ ತರ ಒಂದು ಇನ್ಸಿಡೆಂಟ್ ಆಗ್ಲಿಕ್ಕೆ ಕಾರಣ ಏನು ಇವಾಗ? ಹ್ಮ್. ಕಾರಣ ಏನಂದ್ರೆ ಒಂದು ಈ ಗುಂಡಿ ಬಿದ್ದು ಈ ರಾಜಕಾರಣಿಗಳಾಗ್ಲಿ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಯಾರು ಶಾಸಕರಾಗ್ಲಿ ಸಂಸದರಾಗ್ಲಿ ಹ್ಮ್. ಅಲ್ಲ ಸ್ಥಳೀಯ ಕಾರ್ಪೊರೇಟರ್ ಇದ್ದವರು ಇವಾಗ ಜವಾಬ್ದಾರಿಯಲ್ಲಿ ಇಲ್ಲ. ಹ್ಮ್. ಅಂದ್ರೆ ಅವರಿಗೆ ಫೆಬ್ರವರಿಯಿಂದ ಜವಾಬ್ದಾರಿ ಇಲ್ಲದಿದ್ರು ಹ್ಮ್. ಅವರು ಆ ಭಾಗವನ್ನು ಇನಿಷಿಯೇಟ್ ಮಾಡ್ತಿದ್ದವರು. ಹ್ಮ್. ಹ್ಮ್. ಹಾಗಾಗಿ ಅದರ ಬಗ್ಗೆ ಅವರು ಸ್ವಲ್ಪ ಈಗ ಅವರದೇ ಸರ್ಕಾರ ಅಲ್ಲ, ಹೌದು. ಅವರದೇ ಸಂಸದರಿರುವುದು, ಅವರದೇ ಶಾಸಕರಿರುವುದು. ಹೌದು. ಹಾಗಾಗಿ ಇದರ ಬಗ್ಗೆ ಸ್ವಲ್ಪ ಅಲ್ಲಿಯ ಸ್ಥಳೀಯರ ಹತ್ರ ಸ್ಥಳೀಯರೊಂದಿಗೆ ಅಲ್ಲ ಅಂತ ಸ್ಥಳೀಯರ ಇದರಲ್ಲಿ ಮಾತಾಡಿಕೊಂಡು ಸಂಸದರಿಗೆ ಶಾಸಕರಿಗೆ ವಿಷಯವನ್ನು ತಲುಪಿಸಿ ಅಂಥದ್ದೆಲ್ಲ ಇಶ್ಯೂಸ್ ಅನ್ನು ಕ್ಲಿಯರ್ ಮಾಡಬೇಕು. ಮತ್ತೆ ಶಾಸಕರ ಜವಾಬ್ದಾರಿ ಇದೆ ಅದೆಲ್ಲ. ಖಂಡಿತ. ಅದು ಎಲ್ಲ ಈ ಇನ್ಸಿಡೆಂಟ್ ಆದ ನಂತರ ನಾವು ಮಾತಾಡಿ ಏನು ಯೂಸ್ ಇರುತ್ತೆ ಹೇಳಿ? ಹೌದು. ಈಗ ನಾವು ಒಂದ್ಸಲ ಆಕ್ರೋಶಭರಿತವಾಗಿ ಮಾತಾಡ್ಬೋದು, ಹೌದು. ಆದ್ರೆ ಅದು ಇನ್ಸಿಡೆಂಟ್ ಆದದನ್ನು ಇವಾಗ ಇದು ರಿಟರ್ನ್ ಇದು ಮಾಡ್ಲಿಕ್ಕೆ ಆಗುತ್ತೆ? ಆಗಲ್ಲಲ್ಲ. ಹೌದು. ಹೌದು. ಈಗ ಇದು ನಿಜವಾಗ್ಲೂ ಬಾರಿ ಬೇಸರದ ವಿಷಯ. ಇದು ಈ ತರ ಆಗ್ಬಾರ್ದು. ಈ ರಸ್ತೆಗಳು ಈಗ ನಾವು ನೋಡುವ ಪ್ರಕಾರ ಸಾಧಾರಣ ಎಲ್ಲ ಈಗ ಈ ದಕ್ಷಿಣ ಕನ್ನಡದಲ್ಲಿ ನೋಡುವ ಸಾಧಾರಣ ಎಲ್ಲ ರಸ್ತೆಗಳು ಯಾವ ರೀತಿ ಇದೆ ಅಂದ್ರೆ ತುಂಬಾ ಹದಗೆಟ್ಟಿ, ಅಂದ್ರೆ ಜನರಿಗೆ ಹೋಗುವಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದರಲ್ಲಿ ನಾವೀಗ ಈ ಕಡೆಯಿಂದ ನಾವು ಉಪ್ಪಿನೇಡಿ ಧರ್ಮಸ್ಥಳ ಹೋಗ್ಲಿ ಅಥವಾ ಕೆಲವೊಂದು ರಸ್ತೆಗಳನ್ನು ನೋಡುವಾಗ ತುಂಬಾ ಹದಗೆಟ್ಟಿ ಇದೆ. ಅಂದ್ರೆ ಈ ರಸ್ತೆ ಅಂದ್ರೆ ಈ ತರ ಅಂದ್ರೆ ಈ ಒಂದೊಂದು ಇಂಥದ್ದು ಅಪಘಾತಗಳು ಆಗುವಾಗ ಅಂದ್ರೆ ಜನರ ಪ್ರಾಣದ ಮೇಲೆ ಕೂಡ ಇಲ್ಲಿನ ಶಾಸಕರು ಇರ್ಬೋದು ಅಥವಾ ಸಂಸದರು ಇರ್ಬೋದು, ಅದಕ್ಕಿಂತ ಮೇಲೆ ಹೇಳೋದು ರಾಜ್ಯ ಸರ್ಕಾರವೇ ಇರಲಿ, ಅಂದ್ರೆ ರಾಜ್ಯ ಸರ್ಕಾರ ಇದರ ಮೇಲೆ ಒಂದು ಕ್ರಮ ತೆಕೊಂಡು ಅಂದ್ರೆ ಸರಿಯಾಗಿ ರಸ್ತೆಗಳನ್ನು ನಿರ್ವಹಣೆ ಮಾಡುವಂತ ಕೆಲಸವನ್ನ ಮಾಡದಿರದೆ ದೊಡ್ಡ ಸಮಸ್ಯೆ ಆಗ್ತಿದೆ ಅಂತ. ಏನ್ ಹೇಳ್ತೀರಾ ಸರ್? ನೋಡಿ, ಮೊದಲನೇದಾಗಿ ನಾವು ಅವರನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ಯಾಕೆ? ಹೌದು. ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಬೇಕಂತಲ್ಲ, ಕರೆಕ್ಟ್ ಅಲ್ಲ? ಹ್ಮ್. ಹ್ಮ್. ಇವಾಗ ಅವರು ಶಾಸಕರಾಗ್ಲಿ ಸಂಸದರಾದ ನಂತರ ಅವರ ಜವಾಬ್ದಾರಿಗಳೇನು? ಹೌದು. ಮೊದಲು ಇಂಥ ರಸ್ತೆಗಳನ್ನೆಲ್ಲ ಸರಿಪಡಿಸ್ಬೇಕು ಅವರು. ಹ್ಮ್. ಹ್ಮ್. ನಾವೀಗ ನೋಡಿ ವೆಹಿಕಲ್ ತಗೊಳ್ತೇವೆ, ರೋಡ್ ಟ್ಯಾಕ್ಸ್ ಕಟ್ತೇವೆ, ಇನ್ಶೂರೆನ್ಸ್ಗೆ ಟ್ಯಾಕ್ಸ್ ಕಟ್ತೇವೆ, ಮತ್ತೆ ಏನಾದ್ರೆ ಅದರಲ್ಲಿ ಸಮಸ್ಯೆಗಳು ಬಂದ್ರೆ ಸ್ಪೇರ್ ಪಾರ್ಟ್ಸ್ಗೆ ಟ್ಯಾಕ್ಸ್ ಕಟ್ತೇವೆ. ಪೆಟ್ರೋಲ್ ಡೀಸೆಲ್ ಬ್ಯಾಟ್ರಿ ಆಗ್ಲಿ CNG ಆಗ್ಲಿ ಯಾವುದೇ LPG ಆಗ್ಲಿ ಯಾವುದೇ ಅದಕ್ಕೆ ಯಾವ್ದು ಇದರಲ್ಲಿ ಓಡ್ತೇವೆ ಅದಕ್ಕೆಲ್ಲ ನಾವು ಟ್ಯಾಕ್ಸ್ ಕಟ್ತೇವೆ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ ನಂತರ ನಮಗೆ ಸರ್ಕಾರದಿಂದಾಗ್ಲಿ ಇವರಿಂದಾಗ್ಲಿ ಏನು ಲಾಭ ಇದೆ ಹೇಳಿ ನೀವು? ಏನು ಲಾಭ ಇದೆ? ನಿಜವಾಗ್ಲೂ ಇವರು ಅದನ್ನು ಜನರದ್ದು ಏನು ಮೂಲ ಸೌಕರ್ಯಗಳು ಮತ್ತೆ ಈ ತರ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಇವರು ಡೆವಲಪ್ ಮಾಡಬೇಕು. ಇದರದ್ದು ಬಗ್ಗೆ ನಾನು ಕರೆಕ್ಟ್ ಆಗಿ ಹೇಳುದಂದ್ರೆ ಇವರಿಗೆ ಬ್ರಾಡ್ ಮೈಂಡ್ ಇಲ್ಲ ಮತ್ತೆ ಬ್ರಾಡ್ ಥಿಂಕಿಂಗ್ ಇಲ್ಲ ಇವರ ಹತ್ರ. ಖಾಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಖಾಲಿ ಕೋಮುಗಲಭೆ ಬಿಟ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಏನ್ ನಡೀತಾ ಇದೆ ಇವಾಗ? ಅಭಿವೃದ್ಧಿಯಲ್ಲಿ ಯಾವ ರೀತಿ ಹೋಗ್ತಾ ಇದೆ? ನಾವು ಸ್ವಲ್ಪ ಏನಂದ್ರೆ ಜನರು ಕೂಡ ಏನಂದ್ರೆ ಇಂಥ ವಿಷಯದಲ್ಲಿ ತುಂಬಾ ಸ್ವಲ್ಪ ಇಂಟೆಲೆಕ್ಚುವಲ್ ತರ ಯೋಚಿಸ್ಬೇಕಾಗ್ತದೆ. ಯಾಕೆಂದ್ರೆ ಶಾಸಕರನ್ನು ಸಂಸದರನ್ನಾಗಿ ಆಯ್ಕೆ ಮಾಡುವಾಗ ಅವರ ಹತ್ರ ಕರೆಕ್ಟ್ ಆಗಿ ಇಂಥ ರಿಕ್ವೈರ್ಮೆಂಟ್ಗಳಲ್ಲಿ ಯಾವುದು ಅದನ್ನು ಇದು ಮಾಡ್ಬೇಕು. ಇದು ಯಾವುದಂದ್ರೆ ಕಾಂಪ್ರಮೈಸ್ ಮಾಡಬಾರ್ದು. ನಾವು ಏನೇ ಇದ್ದರೂ ಕೂಡ ಅದಕ್ಕೆ ಸರಿಯಾದ ಒಂದು ಹೋರಾಟ ಮಾಡಬೇಕು. ಇಲ್ಲದಿದ್ರೆ ಅವರನ್ನು ಇದೇ ರೀತಿ ನಿನ್ನೆ ಸುಮಾರು ಜನ ಮಾತಾಡಿದ್ರು, ಆ ಸಂದರ್ಭದಲ್ಲಿ ಮಾತಾಡ್ತಾರೆ, ಬಿಟ್ರೆ 1-2-3 ದಿವಸದ ನಂತರ ಅದು ಅದೇ ರೀತಿಯಲ್ಲಿ ಮಾಮೂಲಿಯಾಗಿ ಹೋಗ್ತದೆ. ನಾನು 4-5 ದಿವಸಕ್ಕಿಂತ ಮೊದಲು ನಾನು ಕೇರಳಕ್ಕೆ ಹೋಗಿದ್ದೆ. ನಾನು ಕೇರಳಕ್ಕೆ ಹೋಗುವಾಗ ಎರ್ನಾಕುಲಂ ಕೊಚ್ಚಿ ರೂಟಲ್ಲಿ ಅಲ್ಲಿದ್ದು ರೋಡು, ಅಲ್ಲಿದ್ದು ಸರ್ವಿಸ್ ರೋಡು, ಅಲ್ಲಿದ್ದು ಇದು ಯಾವುದು ಫ್ಲೈಓವರ್, ಅಲ್ಲಿದ್ದು ಮೆಟ್ರೋ, ಆ ಸ್ಟ್ಯಾಂಡರ್ಡ್ ಅನ್ನು ಇಲ್ಲಿ ಕೊಡ್ಲಿಕ್ಕೆ ಆಗ್ತಾ ಉಂಟಾ? ಆ ಸ್ಟ್ಯಾಂಡರ್ಡ್ ಇದೆ ಅದು. ಇದು ಇಲ್ಲಿದ್ದು ಏನಾಗ್ತಿದೆ ಅಂದ್ರೆ ಕಳಪೆ. ಅಂದ್ರೆ ಯಾವ ಗುತ್ತಿಗೆದಾರರು ಆ ಸ್ಟ್ಯಾಂಡರ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದಾರಾ? ಇದನ್ನು ಸರ್ ಮಾನಿಟರಿಂಗ್ ಮಾಡುವವರು ಯಾರು? ಇದು ಮಾನಿಟರಿಂಗ್ ಮಾಡುವ ಜವಾಬ್ದಾರಿಗಳು ಯಾರಿಗೆ? ಶಾಸಕರಿಗೆ ಸಂಸದರಿಗೆ ಅಲ್ಲ, ಅವರದ್ದು ಅಧಿಕಾರಿ ವರ್ಗಕ್ಕೆ ಅದು ಕೆಲಸ ಇದೆ. ಆ ಸಂದರ್ಭದಲ್ಲಿ ಬಂದು ಹೇಳ್ಕೊಂಡು ಅವಾಗವಾಗ ತೇಪೆ ಹಚ್ಚುವ ಕೆಲಸ ಎಲ್ಲ ಮಾಡುದು. ಆ ಮಾನಿಟರಿಂಗ್ ಮಾಡುದು, ಅದರದ್ದು ಕರೆಕ್ಟ್ ಆಗಿ ಕ್ವಾಲಿಟಿ ಇದೆಯಾ, ಯಾರಿಗೆ ಕೊಡ್ತಾ ಇದ್ದೇವೆ, ಅವರದ್ದು ಏನು ಸ್ಕಿಲ್ಸ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಕೊಡ್ಬೇಕಲ್ಲ.
ಹೌದು. ಇದೇ ಮೇಜರ್ ಇಶ್ಯೂಸ್ ನಡೀತಾ ಇರೋದು ಇಲ್ಲಿ. ಮತ್ತೆ ಯಾರು ಎಲಿಜಿಬಲ್ ಪರ್ಸನ್ ಯಾವ ಸಿಸ್ಟಮ್ ಅಲ್ಲಿ ಯಾವ ಇದರಲ್ಲಿ ಇರಬೇಕು ಅವರು ಇಲ್ಲ. ಹೌದು. ಅವರದ್ದು ಮಾತಾಡುವಾಗ್ಲೂ ಒಂದು ಲಾಜಿಕ್ ಇಲ್ಲ. ಹೌದು. ಈ ರೀತಿಯ ಒಂದು ಸಮಸ್ಯೆಗಳಿದೆ. ಹ್ಮ್. ಇಲ್ಲಿ ಹಾಗಾಗಿ ಹಾ. ಹೇಳಿ. ಈಗ ನಾವು ಗಮನಿಸುವಾಗ ಅಂದ್ರೆ ಸಾಮಾನ್ಯ ಜನರ ಜೀವ ಅಂದ್ರೆ ಅವರ ಜೀವಕ್ಕೆ ಅಂದ್ರೆ ಈ ತರ ಇನ್ಸಿಡೆಂಟ್ ಆದಾಗ ಅದಕ್ಕೆ ಒಂದು ಬೆಲೆ ಇಲ್ಲದಾಗ ಆಗ್ತದೆ. ಯಾಕಂದ್ರೆ ಇದು ಒಂದಲ್ಲ ತುಂಬಾ ಕಡೆ ಆಗಿದೆ ಅಂತ ರಸ್ತೆಯಲ್ಲಿ ಆಗಿದೆ ಅಂತ ಕೇಳಲ್ಪಟ್ಟಿದ್ದೀವಿ. ಏನ್ ಹೇಳ್ತೀರಾ? ಸರ್, ಇತ್ತೀಚೆಗೆ ನೋಡಿ, ಜನಗಳು ಕೋವಿಡ್ ಅಲ್ಲಿ ಸುಧಾರಿಸಬೇಕಿತ್ತು. ಹ್ಮ್. ಯಾಕೆಂದ್ರೆ ಕೋವಿಡ್ ನಮಗೆ ಬಂದಂತ ಒಂದು ದೊಡ್ಡ ಒಂದು ಆ ಸಂದರ್ಭದಲ್ಲಿ ಬಂದಂತ ಒಂದು ದೊಡ್ಡ ಒಂದು ಅದು ಮಾರಕ ಇದು ಯಾವ್ದು ಹೇಳ್ತಾರೆ ಅದಕ್ಕೆ ಇನ್ಸಿಡೆಂಟ್ ಆ ಟೈಮ್ ಇದು. ಹೌದು. ಆ ಸಂದರ್ಭದಲ್ಲೂ ಜನಗಳು ಸ್ವಲ್ಪ ಆ ಟೈಮ್ ಅಲ್ಲಿ ಅಲರ್ಟ್ ಆದ್ರು. ಮತ್ತೆ ಇವಾಗ ಆಸ್ ಇಟ್ ಇಸ್ ಹೇಗೆ ಅಂತ ಅದೇ ರೀತಿ ಹೋಗ್ತಾ ಇದೆ. ಜನಗಳು ಅಂದ್ರೆ ಜನಗಳ ಜೀವಕ್ಕೆ ಬೆಲೆ ಇಲ್ಲದಂತ ಆಗಿದೆ. ಹ್ಮ್. ಹ್ಮ್. ಜನಗಳು ಕೂಡ ಇದರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ ಇದೇ ರೀತಿ ಮುಂದುವರಿದ್ರೆ ಹ್ಮ್. ಮುಂದಿನ ದಿವಸದಲ್ಲಿ ಭಾರಿ ಕಷ್ಟ ಇದೆ. ಅದು ಮಾತ್ರ 100%. ಯಾಕೆಂದ್ರೆ ಜನಗಳು ಎಚ್ಚೆತ್ಕೊಂಡು ಇದರಲ್ಲಿ ಯಾವುದೇ ಆಯ್ಕೆಯಲ್ಲಿ ಯಾವುದೇ ರೀತಿಯ ಜಾತಿ ಧರ್ಮ ಭೇದ ಎಲ್ಲ ತರದೆ ಅಭಿವೃದ್ಧಿಯನ್ನು ಮುಂದಿಟ್ಕೊಂಡು ಜನರನ್ನು ಆಯ್ಕೆ ಮಾಡಬೇಕು. ಹೌದು. ಅವನಿಗೆ ಒಂದು ಸಂಸದರಿಗಾಗ್ಲಿ ಶಾಸಕರಿಗಾಗ್ಲಿ ಒಂದು ಅವರು ಇದಕ್ಕೆ ಎಲಿಜಿಬಲ್ ಆಗಿ ಇರ್ಬೇಕು. ಯಾಕೆಂದ್ರೆ ಅವರು ಇದ್ದಾರೆ, ಈಗ ನಾನು ಇಲ್ಲ ಅಂತ ಹೇಳಲ್ಲ, ಇದ್ದಾರೆ. ಬಟ್ ಅಡ್ಮಿನಿಸ್ಟ್ರೇಷನ್ ಯಾಕೆ ಫೇಲ್ಯೂರ್ ಆಗ್ತಿದೆ ಅಂತ ಇದರಲ್ಲಿ ಇದು ಯಾಕೆ ಕೂಡ ತುಂಬಾ ಒಂದು ಫೀಟ್ ಜಾಸ್ತಿ ಇದೆ. ಕೆಲವೊಂದು ಹೊಂಡಗಳಲ್ಲಿ ತುಂಬಾ ನೀರು ಅಂದ್ರೆ ತುಂಬಾ ಕೆರೆ ತರ ಇದೆ ಅಂತ ಎಲ್ಲ ಕೇಳಲ್ಪಟ್ಟಿದೆ. ತುಂಬಾ ಕಷ್ಟಕರ ಆಗಿದೆ ಆ ರಸ್ತೆಯಲ್ಲಿ ಹೋಗೋಕೆ ಕೂಡ. ಸರ್, ನೀವು ಒಂದ್ಸಲ ಬೈಕಂಬಾಡಿ ಬಂದು ವಿಸಿಟ್ ಮಾಡಿ. ಬೈಕಂಬಾಡಿ KDB ಏರಿಯಾದಲ್ಲ, ಹೌದು, ಅಲ್ಲಿದ್ದು ರೋಡ್ ನೋಡಿ. ಅದು ಹೊಂಡ ಅಲ್ಲ, ಅದು ನೀವು ನೋಡಿದ್ರೆ ನೆಗಾಡ್ತೀರಿ. ಅಲ್ಲಿ ಆಯ್ತಲ್ಲ ಈ ಹೊನ್ನ ಆ ಕಡೆ ಬಂದು ನೋಡಿದ್ವಿ ಅದನ್ನು ಮೊದಲೊಂದು. ಈಗ ನೋಡಿದ್ವಿ ಆ ರೋಡ್ ತುಂಬಾ ಕಷ್ಟಕರ ಆಗಿ ಉಂಟು. ಅದನ್ನ ಹೋಗುದೇ ಕಷ್ಟಕರ ಅಂತ ಹೇಳ್ಬೋದು. ಹೊನ್ನಕಟ್ಟೆ ಮೇನ್ ರೋಡ್, ಹೊನ್ನಕಟ್ಟೆಯಿಂದ ಖಾನಾವ್ ಹೋಗುವ ರೂಟ್ ನೋಡಿ, ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ, ಅಲ್ಲಿ ನೋಡಿ. ಯಾಕೆಂದ್ರೆ ಇವರಿಗೆ ಈಗ ಇವರು ನೋಡಿ ಇವಾಗೊಂದು ರೋಡ್ ಮಾಡ್ತಾರೆ, ಅದಕ್ಕೆ ಒಂದು ಇಷ್ಟು ವರ್ಷ ಅಂತ ಗ್ಯಾರಂಟಿ ಇಲ್ವಾ? ಅವರ ಕ್ವಾಲಿಟಿ ಬಗ್ಗೆ ಇವರು ಏನು ಈಗ ಕ್ರಾಸ್ ಚೆಕ್ ಮಾಡುವವರು ಯಾರು? ಕಾರ್ಪೊರೇಷನ್ ಆಗ್ಲಿ, ಕಾರ್ಪೊರೇಷನ್ ಆದ್ರೆ ಕಾರ್ಪೊರೇಷನ್, NH ಆದ್ರೆ NH ಇದು ಅಧಿಕಾರಿಗಳಿದ್ದಾರೆ. ನಾನು ಒಂದು 2 ಮಂತ್ ಬಿಫೋರ್ ನಾವೊಂದು ಲೇಬರ್ ಆಫೀಸಿಗೆ ಹೋಗಿದ್ದೆವು. ಇವಾಗ್ಲೂ ಬೇಕಾದ್ರೆ ನೋಡಿ ನೀವು, ಮಂಗಳೂರಲ್ಲಿ ಸೆಂಟ್ರಲ್ ಲೇಬರ್ ಆಫೀಸ್, ಅದ್ರ ಎದುರಲ್ಲಿ ಆ ಕಡೆ ಈ ಕಡೆ ಹೊಂಡ ತೆಗ್ದಿದ್ದಾರೆ. ಇಡಲಲ್ಲಿ ಲೇಬರ್ ಆಫೀಸಿಗೆ ಹೋಗ್ಲಿಕ್ಕೆ ಒಂದು ದಾರಿ. ನಾನು ಲೇಬರ್ ಕಮಿಷನರ್ ಹತ್ರ ಡೈರೆಕ್ಟ್ ಆಗಿ ಕೇಳಿದೆ, ನೀವು ಹೇಗೆ ಇಲ್ಲಿ ಗಾಡಿ ತಕೊಂಡು ಹೋಗ್ತೀರಿ ಅಂತ. ಅವರು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ನಾನು ಹೇಳುದು ಯಾಕೆಂದ್ರೆ ನಮ್ದು ಲೇಬರ್ ಕಮಿಷನರ್ನವರು ಈ ರೀತಿ ಹೇಳಿದ್ರೆ ಸಾಮಾನ್ಯ ಜನಗಳು ಯಾವ ರೀತಿ ಹೇಳ್ಬೇಕು? ಮತ್ತೆ ಸಂಸದರಿಗೂ ಕೂಡ ಕಾಲ್ ಮಾಡಿ ಮಾತಾಡಿದೆ. ಅದು ಏನೋ NH ಇದು ಸ್ವಲ್ಪ ಅವರದೆಲ್ಲ ಇದಾಗ್ತಾ ಉಂಟು, ಏನೋ ಸಮಸ್ಯೆಗಳೆಲ್ಲ ಇದೆ, ಅದನ್ನು ಸರಿ ಮಾಡಿ ಕೊಡಿಸ್ತೇವೆ ಅಂತ ಹೇಳಿದ್ರು. ನೆಕ್ಸ್ಟ್ ತಿಂಗಳು ನಾನು ಹೋಗುವಾಗ ಅದೇ ಇದಕ್ಕೆ ಅಂದ್ರೆ ನಮ್ದೊಂದು ಬೇರೆ ಗ್ರಾಚ್ಯುಟಿ ವಿಷಯದಲ್ಲಿ ಒಂದು ಡಿಸ್ಕಷನ್ ಇತ್ತು. ಅದೇ ರೀತಿ ಇದೆ ಸರ್. ಇವತ್ತು ಹೋಗಿದೆ ನಾನು ಬೆಳಿಗ್ಗೆ, ಇವತ್ತು ಹೋಗುವಾಗಲ ಅದೇ ರೀತಿಯಾಗಿ ಉಂಟು ಸರ್. ಈಗ 3, 4, 5 ತಿಂಗಳಿಂದ ಇದೇ ರೀತಿ ಇದ್ರೆ ಏನಂತ ಹೇಳೋಣ? ಅಂದ್ರೆ ಅದನ್ನು ಇನ್ನೂ ಕೂಡ ಅದನ್ನು ರಿಕವರಿ ಮಾಡುವಂತ ಸರಿ ಮಾಡುವಂತ ಪ್ರಯತ್ನಗಳು ಏನು ನಡೆದಿಲ್ಲ ಅಂತ ಹೇಳ್ತೀವಿ. ಇಲ್ಲ ಸರ್, ಇವರಿಗೆ ಅಧಿಕಾರಿಗಳಿಗೆ ಆ ಯೋಚನೆನೇ ಇಲ್ಲ. ಅವ್ರಿಗೆ ಏನಂದ್ರೆ ದುಡ್ಡು ಬರುತ್ತೆ, ಅವರಿಗೆ ತಿಂಗಳು ಸ್ಯಾಲ್ರಿ ಆಗುತ್ತೆ. ಆ ಸ್ಯಾಲ್ರಿಯನ್ನು ಏನದಕ್ಕೆ ಅವರಿಗೆ ಏನೆಲ್ಲ ಬಿಂದಾಸ್ ಆಗಿ ಅವರು ಆರಾಮದಲ್ಲಿ ಇರ್ತಾರೆ. ಸಾಮಾನ್ಯ ಜನಗಳು ಟ್ಯಾಕ್ಸ್ ಕಟ್ತಾರೆ, ಇಂಡೈರೆಕ್ಟ್ ಟ್ಯಾಕ್ಸ್, ಡೈರೆಕ್ಟ್ ಟ್ಯಾಕ್ಸ್ ಎಲ್ಲವನ್ನು ಕಟ್ಕೊಂಡು ನಾವು ನಮ್ಮ ತಲೆಗೆ ಇನ್ನೂ ಟೋಪಿ ಇಡ್ತಾ ಇದ್ದೇವೆ. ಈ ತರದ ಈಗ ಇನ್ಸಿಡೆಂಟ್ ಆಗುವಾಗ ಅಂದ್ರೆ ಅದನ್ನ ಬಗ್ಗೆ ಒಂದು ಸರ್ಕಾರ ಆಗ್ಲಿ ಅಥವಾ ಜನಪ್ರತಿನಿಧಿಗಳು ಅದರ ಬಗ್ಗೆ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಸರಿಯಾದ ಒಂದು ರೀತಿಯಲ್ಲಿ ರಸ್ತೆಯನ್ನು ಸರಿ ಮಾಡುವಂತ ಪ್ರಯತ್ನಗಳು ಕೂಡ ಮಾಡ್ತಾ ಇಲ್ವಾ ಅಂತ? 100% ಮಾಡ್ತಾ ಇಲ್ಲ ಅವರು. ಇದು ಈಗ ನೋಡಿ, ಅದು ಅವರ ಬಜೆಟ್ ಏನು ಪ್ರಾಬ್ಲಮ್ಸ್ ಅಂತ ನಮಗೆ ಗೊತ್ತಿಲ್ಲ. ನಮಗೆ ಅವರ ಬಜೆಟ್ ಬಗ್ಗೆ ನಮಗೆ ಏನಿದಿಲ್ಲ, ಅದೆಲ್ಲ ಅವರಿಗೆ ಬಿಟ್ಟದು. ಯಾಕೆಂದ್ರೆ ಅಸೆಂಬ್ಲಿಯಲ್ಲಿ ಅದು ಪಾಸ್ ಆಗುತ್ತೆ, ಅದು ಪಾಸ್ ಆದ ನಂತರ ಅದನ್ನು ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡ್ಬೇಕಂತ ಬಿಟ್ಟದು ಅಧಿಕಾರಿ ವರ್ಗಕ್ಕೆ. ಅದು ಈ ಏರಿಯಾದಲ್ಲಿ ಯಾಕೆ ಈ ತರ ಅಂದ್ರೆ ತುಂಬಾ ವೀಕ್ ಇದೆ ಅಂತ ನಮಗೆ ಗೊತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿ, ಇದು ಒಂದು ಆ ಕಡೆ ನೀವೀಗ ಹೇಳಿದ್ರಲ್ಲ, ಆ ಧರ್ಮಸ್ಥಳ ರೂಟ್ ಹೋದ್ರೆ ಆ ರೂಟ್ ಅಲ್ಲಿ ಸಮಸ್ಯೆ, ಇಲ್ಲಿ ಸಮಸ್ಯೆ. ಸರ್ ನೋಡಿ, ನನಗೆ ಒಂದು ಟೈಮ್ ಸೈನ್ಸ್ ಅಂತ ಇದೆ. ಇವಾಗ ನೋಡಿ, ನನಗೆ ಮಂಗಳೂರಿಗೆ ಹೋಗ್ಬೇಕು, ನನಗೆ ಒಂದು ಟೈಮು ಇಷ್ಟು ಗಂಟೆಗೆ ಅಂತ ಮುಟ್ಬೇಕಂತ ಇರುತ್ತೆ. ಈ ರೀತಿ ಅಲ್ಲಲ್ಲಿ ಬ್ಲಾಕ್ ಮತ್ತೆ ಈ ರೀತಿ ಹೋಗುವಾಗ ನಮ್ದು ಟೈಮ್ ವ್ಯಾಲ್ಯೂ ಯಾರು ಕೊಡ್ತಾರೆ ಸರ್? ನಾವು ಇಷ್ಟು ಹಣ ಕೊಟ್ಟು ಎಲ್ಲ ವೆಹಿಕಲ್ ತಕೊಂಡು ಅದು ಎಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲ ಇಂಡೈರೆಕ್ಟ್ ಡೈರೆಕ್ಟ್ ಎಲ್ಲ ಟ್ಯಾಕ್ಸ್ ಕಟ್ಟಿ ನಮಗೆ ಇನ್ನೂ ಈ ತರ ಕಷ್ಟ ಕೊಡ್ತಾರೆ ಅಂದ್ರೆ ಇದು
ಸರ್ಕಾರ ಇದರಲ್ಲಿ ನಿಜವಾಗ್ಲೂ ಫೇಲ್ಯೂರ್ ಅಂತ ನಿಮಗೆ ಕಾಣಲ್ವಾ ಸರ್? ಜನಸಾಮಾನ್ಯ ಮುಖ್ಯವಾಗಿ ಓಡೋಕೆ ಬೇಕಾದದ್ದು ರಸ್ತೆ ಸರಿ ಇಲ್ಲ ಅಂದ್ರೆ ಈಗ ಒಂದು ಎಮರ್ಜೆನ್ಸಿ ಹೋಗ್ಬೇಕಾದ್ರೂ ಹಾಸ್ಪಿಟಲ್ ಹೋಗ್ಬೇಕಾದ್ರೂ ರಸ್ತೆ ಸರಿ ಇದ್ರೆ ಹೋಗ್ಬೋದು. ಇಲ್ಲ 100% ಬೇಕು ಸರ್. ಅಂದ್ರೆ ಈ ಕೆಲವೊಂದು ಈ ಭಾಗ್ಯಗಳು ಕೊಟ್ಟು ಅಂದ್ರೆ ಸರ್ಕಾರದ ಬೊಕ್ಕಸರಿದ್ದು ಹಣ ಇಲ್ಲದೆ ಇಂಥ ಈ ಕೆಲಸ ಬಾಕಿ ಆಗಿದೆ ಇರ್ಬೋದಾ ಅಥವಾ ಏನು ಅದಕ್ಕೆ ದುಡ್ಡು ಬೇಕಾದ? ಭಾಗ್ಯ ಏನು ಭಾಗ್ಯ ಗೊತ್ತಿಲ್ಲ, ಅದು ನಮ್ದೇ ಹಣ ನಮಗೆ ತಿರುಗಿಸಿ ಕೊಡ್ತಾರೆ. ಆ ಭಾಗ್ಯದಿಂದ ಅದು ಸರ್ಕಾರದಲ್ಲಿ ಹಣ ಇದೆಯಾ, ಆ ಬೊಕ್ಕಸದಲ್ಲಿ ಹಣ ಖಾಲಿ ಆಗಿದೆಯಾ, ಅದರ ಬಗ್ಗೆ ಸರಿಯಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಈಗ ನೋಡಿ, ಅದು ಈಗ ಯಾರದಕ್ಕೆ ಫಿನಾನ್ಸ್ ಇದು ಬರುತ್ತಲ್ಲ, ಅದು ಯಾವ ರೀತಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಾಗುತ್ತೆ ಇಲ್ಲಿ ಎಷ್ಟು ಫಂಡ್ ಬಂದಿದೆ, ಆ ಫಂಡ್ ಸರಿಯಾಗಿ ಯುಟಿಲೈಸ್ ಆಗ್ತಿದೆ ಅಂತ. ಅದಕ್ಕಿಂತ ಮೊದಲು ಹೇಳ್ಬೇಕಾದ್ರೆ ಭ್ರಷ್ಟಾಚಾರ ಸರ್, ಭ್ರಷ್ಟಾಚಾರ ಸರಿಯಾಗಿ ನಿಂತ್ರೆ ಇದೆಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಸರಿಯಾಗುತ್ತೆ. ಮತ್ತೆ ನಾನ್ ಕೇಳ್ಪಟ್ಟಾಗೆ ಕೆಲವೊಂದು ಕಾಂಟ್ರಾಕ್ಟರ್ಸ್ ಎಲ್ಲ ಏನಾಗ್ತಿದ್ದಾರೆ ಅಂದ್ರೆ ಅವರವರ ಒಳಗಿಂದ ಅಂದ್ರೆ ಅದಕ್ಕೆ ಒಂದು ಎಲಿಜಿಬಲ್ ಇಲ್ಲದೆ, ಅದಕ್ಕೆ ಒಂದು ಮಾನದಂಡಗಳಿಲ್ಲದೆ ಅದು ಎಲ್ಲ ಏನು ಕೊಡ್ತಾ ಇದ್ದಾರಂತ ಮಾಹಿತಿ ಇದೆ. ಈ ರೀತಿ ಎಲ್ಲ ಇದ್ರೆ ಸರ್ಕಾರ ನೋಡಿ, ನೀವು ಹೇಳಿದಾಗೆ ಆ 2000 ಭಾಗ್ಯ ಸರಿ, ಅದು ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಜನರಿಗೆ ತಳಮಟ್ಟದಲ್ಲಿ ಸಿಗಬೇಕಾದ ವಿಷಯ ಹೌದು. ಆದ್ರೆ ಅಷ್ಟೇ ಜವಾಬ್ದಾರಿ ಕೂಡ ಇದೆ ಅಭಿವೃದ್ಧಿ ವಿಷಯದಲ್ಲಿ. ಎಲ್ಲಾ ಕಡೆಯಲ್ಲಿ ಅಭಿವೃದ್ಧಿ ಕೂಡ ಆಗ್ಬೇಕಲ್ಲ. ಈ ರೀತಿ ಕೊಡೋದ್ರಿಂದ ಈ ರೀತಿ ಈಗ ಏನು ಮೆಸ್ಕಾಂ ಇದೀಗ ಏನದನ್ನು ಬಿಲ್ಸ್ ಅನ್ನೆಲ್ಲ ಇದು 0 ಕರೆಂಟ್ಗೆ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಮಾನದಂಡ ಕೂಡ ಇದೆ. ಆದ್ರೆ ಈ ರೀತಿ ಕೊಡುವುದರಿಂದ ಸರ್ಕಾರದಲ್ಲಿ ಹಣ ಇದೆಯಾ ಇಲ್ವಾ ಅಂತ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇದ್ರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಬರ್ತಾ ಇಲ್ಲ, ಇದರ ಬಗ್ಗೆ ಕೂಡ ಒಂದು ಸರಿಯಾಗಿ ಒಂದು ಅನಲೈಸ್ ಮಾಡ್ಬೇಕಾಗುತ್ತೆ. ಜನರು ಸರಿಯಾದ ರೀತಿಯಲ್ಲಿ ಇದನ್ನು ಯಾವುದೇ ಆಯ್ಕೆಯ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು. ಸರಿಯಾದ ವ್ಯಕ್ತಿಗೆ ಸರಿಯಾದ ಮತವನ್ನು ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಈ ಒಂದು ಇನ್ಸಿಡೆಂಟ್ ಬಗ್ಗೆ ತಾವು ಕೊನೆಯದಾಗಿ ಹೇಳಿದ್ರೆ ಯಾವ ವಿಚಾರವನ್ನು ಹೇಳ್ತೀರಿ? ಈ ತರ ಇನ್ಸಿಡೆಂಟ್ ಸರ್ ಇನ್ನು ಮುಂದೆಯೂ ಕೂಡ ಈ ರೀತಿ ಆಗ್ಬಾರ್ದು. ಜನರು ಎಚ್ಚೆತ್ಕೊಳ್ಬೇಕು. ಜನರು ಎಚ್ಚೆತ್ಕೊಂಡು ಜನಪ್ರತಿನಿಧಿಗಳಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಸರಿಯಾದ ಬಿಸಿ ಮುಟ್ಟಿಸ್ಬೇಕು. ಯಾವುದೇ ಸರ್ಕಾರ ಇರ್ಲಿ, ಅದು ಇವಾಗ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ, ಯಾವುದೇ ಸರ್ಕಾರಕ್ಕೆ ಜನಗಳು ಒಂದು ಸೈಡ್ ಹೋಗ್ಬಾರ್ದು. ಅಂದ್ರೆ ಈಗ ಏನಾಗ್ತಿದೆ ಅಂದ್ರೆ ಒಂದು ಪಕ್ಷಾತೀತವಾಗಿ ಇದಕ್ಕೆ ಜನರು ಬಡಿದೆಬ್ಬಿಸ್ಬೇಕು. ಅಂದ್ರೆ ಎಲ್ಲರನ್ನು ಈ ಯಾವ್ದು ಒಂದು ಪಕ್ಷಕ್ಕೆ ನಾವು ಈಗ ಅಡ್ವಾನ್ಸ್ ಆಗಿ ಹೇಳ್ತಾರಲ್ಲ ಗುಲಾಮರಾದ್ರೆ ಈ ರೀತಿ ಮುಂದೆಯೂ ಆಗುತ್ತೆ, ಹಿಂದೆಯೂ ಆಗಿದೆ, ಇನ್ನು ಮುಂದೆಯೂ ಆಗುತ್ತೆ ಇದು. ಹಾಗಾಗಿ ಜನರು ಮೊದಲು ಎಚ್ಚೆತ್ತುಕೊಂಡು ಶಾಸಕರಿಗೆ ಸಂಸದರಿಗಾಗ್ಲಿ ಈ ಸರ್ಕಾರಕ್ಕಾಗ್ಲಿ ಬಿಸಿ ಮುಟ್ಟಿಸಿದ್ರೆ ಎಲ್ಲವೂ ಸರಿಯಾಗ್ತದೆ ಅನ್ನೋದು ನನ್ನ ಭಾವನೆ.